ಅದರಿಂದ ನಿಮಗೆ ಅಪಾರವಾದ ಯಶಸ್ಸು ದಿನೇ 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 ವೃದ್ಧಿ ಆಗುವ ಸಾಧ್ಯತೆಗಳು ಅತಿ ಹೆಚ್ಚು ಇದೆ. ಅದು ನಂಬಿಕೆ ಇಲ್ಲದವರು ಕಾಮೆಂಟು ಮಾಡೋದಕ್ಕೆ ಹೋಗ್ಬಿಡಿ, ಅವರು ನೋಡಲೂಬೇಡಿ ಈ ವಿಡಿಯೋನ. ಈ ಕೈಯಲ್ಲಿ 3 ಇದ್ದರೆ ಕೂಡ ಒಂದ್ರ ಮೇಲೆ ಒಂದು ಇಟ್ಟು ಒಂದು ಕೈಯಲ್ಲಿ ಈ ಥರ ಇಟ್ಕೊಂಡು ನಿಮ್ಮ ಪರ್ಸಲ್ಲಿ ಇಡುವುದಕ್ಕೆ ನಿಮ್ಮ ಒಂದು ಎಲೆ ಇರಬೇಕು. ನಮ್ಮ ಜೀವನದ ಚಕ್ರದಲ್ಲಿ ನಿಧಾನಗತಿಯಲ್ಲಿ ಏಳಿಗೆ ಕಾಣ್ತಾ ಇರುತ್ತೆ. ಅದನ್ನು ಸಹಜವಾಗಿ ಗಮನಿಸುವಂಥದ್ದನ್ನು ನೀವು ಮಾಡಬೇಕು. ಭಕ್ತಿಯಿಂದ ಮಾಡಬೇಕು, ನಂಬಿಕೆಯಿಂದ ಮಾಡಬೇಕು, ವಿಶ್ವಾಸದಿಂದ ಮಾಡಬೇಕು. ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ತುಳಸಿ ಗಿಡದ ಮಹತ್ವ. ಈಗಾಗಲೇ ನೋಡಿರುವಂಥ ಒಂದು ವಿಡಿಯೋದಲ್ಲಿ ತುಳಸಿ ಗಿಡನ ಇಡುವಂಥದ್ದು ಮತ್ತು ಮನಿ ಪ್ಲ್ಯಾಂಟ್ ಇಡುವಂಥದ್ದು, ಕರಿಬೇವಿನ ಗಿಡವನ್ನು ಇಡುವಂಥದ್ರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ. ಅದಕ್ಕಾಗಿ ನೀವು ಎಲ್ಲರೂ ಕೂಡ ಸಹಕಾರ ಮಾಡಿದ್ದೀರಿ, ಅದಕ್ಕೊಂದು ನನ್ನ ಧನ್ಯವಾದಗಳು. ಈಗ ತುಳಸಿ ಗಿಡವನ್ನು ಯಾವ ರೀತಿ ಲಾಲನೆ ಮಾಡಬೇಕು, ಪಾಲನೆ ಮಾಡಬೇಕು, ಯಾವ ದಿನ ಅದನ್ನು ಗಿಡವನ್ನು ಮುಟ್ಟಬಾರದು, ಮತ್ತು ಯಾವ ದಿನ ಅದಕ್ಕೆ ನೀರು ಹಾಕಬೇಕು, ಯಾವ ದಿನ ನೀರು ಹಾಕಲೇಬಾರದು ಅನ್ನುವಂಥದ್ದು, ಅದರಿಂದ ಒಂದು ತಂತ್ರವಿದ್ಯೆಯನ್ನು ಕೂಡ ನಿಮಗೆ ಕಲಿಸಿಕೊಡ್ತೀನಿ ಇವತ್ತು. ಅದರಿಂದ ನಿಮಗೆ ಅಪಾರವಾದ ಯಶಸ್ಸು ದಿನೇ 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 ವೃದ್ಧಿ ಆಗುವ ಸಾಧ್ಯತೆಗಳು ಅತಿ ಹೆಚ್ಚು ಇದೆ. ಅದು ಅತಿ ಹೆಚ್ಚು ಇದೆ ಅಂತ ಯಾಕೆ ಹೇಳಿದೆ ಅಂದರೆ ಪ್ರಶ್ನಾರ್ಥಕ ಚಿಹ್ನೆ. ಅದು ನಿಮ್ಮ ಮೇಲೆ ಬಿಟ್ಟಂಥ ವಿಚಾರ. ನೀವು ಅದನ್ನು ಯಾವ ರೀತಿ ನಂಬಿಕೆಯಿಂದ ಮಾಡ್ತೀರಿ, ಶ್ರದ್ಧೆಯಿಂದ ಮಾಡ್ತೀರಿ, ಅದರ ಮೇಲೆ ಅದು ಲಾಭ ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಏಕದಮ್ಮಾಗಿ ಹಿಂಗೆ ಗಂಟೆ ಅಂತ ತಿರುಗೋದಿಲ್ಲ. ಈಗ 1 ಗಂಟೆ ಮುಳ್ಳು ಈ ಥರ ತಿರುಗಬೇಕು ಅಂತಂದರೆ ಹೇಗೆ 60 ನಿಮಿಷಗಳ ನಿಧಾನಗತಿಯಲ್ಲಿ ತಿರುಗುತ್ತೆ, ಅದೇ ರೀತಿ ನಮ್ಮ ಜೀವನದ ಚಕ್ರದಲ್ಲಿ ನಿಧಾನಗತಿಯಲ್ಲಿ ಏಳಿಗೆ ಕಾಣ್ತಾ ಇರುತ್ತೆ. ಅದನ್ನು ಸಹಜವಾಗಿ ಗಮನಿಸುವಂಥದ್ದನ್ನು ನೀವು ಮಾಡಬೇಕು. ಭಕ್ತಿಯಿಂದ ಮಾಡಬೇಕು, ನಂಬಿಕೆಯಿಂದ ಮಾಡಬೇಕು, ವಿಶ್ವಾಸದಿಂದ ಮಾಡಬೇಕು. ಕೆಲವೊಬ್ಬರು ಹೇಳ್ತಾರೆ, ಇಷ್ಟೊಂದು ನಾವು ಮುಂದುವರೆದಿದ್ದೀವಿ, ಇದೇನು ಈಗ ತುಳಸಿ ಗಿಡ, ಇದರಿಂದ ಏನೆಲ್ಲ ಆಗುತ್ತೆ, ಸುಮ್ಮನೆ ಬೂಟಾಟಿಕೆಗಳು, ಮೂಢನಂಬಿಕೆಗಳು ಅನ್ನುವಂಥ ಮನೋಪ್ರವೃತ್ತಿ ಇರುವಂಥ ಎಷ್ಟೋ ಜನಗಳು ನಮ್ಮ ಸಮಾಜದಲ್ಲಿದ್ದಾರೆ. ಅವರು ಪಾಡಿ ಅವರು ಬಿಡಿ. ಇದನ್ನು ಯಾರಿಗೆ ನಂಬಿಕೆ ಇದೆ ಅಂಥವರು ಮಾತ್ರ ಮಾಡಿ, ನಂಬಿಕೆ ಇಲ್ಲದವರು ಕಾಮೆಂಟು ಮಾಡೋದಕ್ಕೆ ಹೋಗ್ಬಿಡಿ, ಅವರು ನೋಡಲೂಬೇಡಿ ಈ ವಿಡಿಯೋನ. ಇದ್ರ ಬಗ್ಗೆ ಟೈಟಲಲ್ಲಿ ಗೊತ್ತಾದ ತಕ್ಷಣ ನೋಡಬೇಡಿ. ಏನೋ ಅವರಿಗೆ ಆಸೆ ಇರುತ್ತೆ, ಎಲ್ಲ ನಾನು ಶ್ರೀಮಂತ ಆಗಬೇಕು, ನನಗೆ ದುಡ್ಡು ಬೇಕು, ಎಲ್ಲ ಬೇಕು. ಆದರೆ ಈ ಥರ ಹೇಳಿದಾಗ ಏನಾಗುತ್ತೆ, ಅಸಡ್ಡೆ ಮನೋಭಾವಗಳು ತೋರಿಸ್ತಾರೆ. ಅಂಥವರು ಕೊಂಕು ನುಡಿಗಳನ್ನು ಹಾಡ್ತಾರೆ, ಕೊಂಕು ಕಾಮೆಂಟುಗಳನ್ನು ಹಾಕ್ತಾರೆ. ಅಂಥವರು ಜೀವನದಲ್ಲಿ ಎಂದೂ ಕೂಡ ಅವರ ಯಶಸ್ಸು ಕಾಣೋದಿಲ್ಲ. ಕಂಡರೂ ಕೂಡ ಕೆಲವು ದಿನ ಇರ್ತಾರೆ, ಕೆಲವು ದಿನ ದಪ್ಪ ಅಂತ ಬಿದ್ದು ಹೋಗ್ತಾರೆ. ಅದಕ್ಕಾಗಿ ಅಂಥವ್ರಿಗೆ ಈ ವಿಡಿಯೋ ನಿಷಿದ್ಧ ಅಂತ ನಾನು ಹೇಳಿಬಿಡ್ತೀನಿ. ನಿಮಗೆ ಅಪಾರವಾದ ನಂಬಿಕೆ ಇದೆ ಅನ್ನುವಂಥವ್ರು ಮಾತ್ರ ಇದನ್ನು ಮಾಡಿ, ಇಲ್ಲೇ ಇದ್ದರೂ ಬಿಟ್ಟುಬಿಡಿ, ನೋಡೋದಕ್ಕೆ ಹೋಗ್ಬಿಡಿ. ಈಗ ಗೊತ್ತಾದ ತಕ್ಷಣ ಸ್ಟಾಪ್ ಮಾಡಿಬಿಡಿ. ನೀವು ಬೇರೆ ವಿಡಿಯೋ ನೋಡ್ಕೊಳ್ಳಿ, ನಿಮ್ಗೆ ಸಾಕಷ್ಟು ಇದೆ. ನಿಮಗೆ ಕುಣಿಯುವಂಥದ್ದು, ಡ್ಯಾನ್ಸ್ ಆಡುವಂಥದ್ದು, ನೃತ್ಯ ನಗುವಂಥದ್ದು, ಬೇರೆ ಎಲ್ಲ ಇದನ್ನು ನೋಡ್ಕೊಳ್ಳಿ. ಇದನ್ನೆಲ್ಲ ನೋಡಬೇಡಿ ನೀವೆಲ್ಲ. ಇದೆಲ್ಲ ನಿಮ್ಮ ಸಂಪ್ರದಾಯ ನಿಮಗೆ ಇಷ್ಟ ಆಗೋದಿಲ್ಲ. ಸಂಪ್ರದಾಯ ಅನ್ನುವಂಥದ್ದು ಒಂದು ನಮ್ಮನ್ನು ನಾವು ಒಂದು ಸರಿಯಾದ ಮಾರ್ಗದಲ್ಲಿ ರೂಟಲ್ಲಿ ಹೋಗೋದಕ್ಕೆ ನಮ್ಮ ಪೂರ್ವಿಕರು ಮಾಡಿಕೊಟ್ಟಿರುವಂಥ ಒಂದು ವಿಧಾನ ಅಷ್ಟೇ. ಅದನ್ನು ಮೂಢನಂಬಿಕೆ ಅಂದರೆ ನೀವೇ ಮೂಢರು. ನಾವು ಯಾವ ವಿಚಾರವನ್ನು ತಗೋಬೇಕು ಆ ವಿಚಾರವನ್ನೇ ತಗೋಬೇಕು. ಯಾವ ವಿಚಾರವನ್ನು ತಗೋಬಾರ್ದು ಆ ವಿಚಾರ ತಗೊಳ್ಳೇಬಾರ್ದು. ಕೊರೋನಾದಲ್ಲಿ ಎಷ್ಟೋ ರೀತಿಯಲ್ಲ ಮೌಢ್ಯತನದಿಂದ ನಾವೆಲ್ಲರೂ ಕೂಡ ಸಫರ್ ಮಾಡಿದ್ದೀವಿ. ಆದರೆ ಅದೆಲ್ಲ ಸೈನ್ಸ್ ಅಂತೇಳಿ ನೀವು ದೊಡ್ಡ ಇದು ನೋಡ್ಕೊಂಡ್ಬಿಡ್ತೀರಿ. ಅದೆಲ್ಲ ಎಲ್ಲರೂ ಕೂಡ ಅವತ್ತು ಹಿಪ್ನಟೈಸಮ್ ಆಗಿದ್ವಿ ನಾವು. ಸ್ವಯಂ ಪ್ರೇರಿತ. ಇಲ್ಲಿ ಭೂತ ಇದೆ ಅಂತ ತಕ್ಷಣ ನಮಗೆಲ್ಲರಿಗೂ ಗೊತ್ತು ಭೂತ ಇದೆ. ಆದರೆ ಸುಮ್ಮನೆ ಮೇಲೆ ಮಾತ್ರ ನಾವು ಎದುರೋದಿಲ್ಲ ಅಂತ ಹೇಳ್ತೀವಿ. ಅಲ್ಲಿ ಹೋದ ನೀವು ಕೂಡ ಎದುರುವಂಥವ್ರೆ. ಯಾಕಂದರೆ ನಮ್ಮ ಮೈಂಡ್ ಆ ರೀತಿ ಸಟ್ಟಾಗಿಬಿಟ್ಟಿರುತ್ತೆ. ಅದಕ್ಕೆ ಯಾವುದನ್ನು ನಂಬಬೇಕು ಅದನ್ನು ನಂಬಿ, ಯಾವುದನ್ನು ನಂಬಬಾರ್ದು ಅದನ್ನು ನಂಬದೇ ಇರಿ. ಯಾವುದನ್ನು ಮಾಡಬೇಕು ಅದನ್ನು ಮಾತ್ರ ಮಾಡಿ, ಅಷ್ಟೇ ನಾನು ಹೇಳುವಂಥದ್ದು. ಈಗ ವಿಚಾರಕ್ಕೆ ಹಾಗೆ ಮುಂದೆ ಹೋಗು. ಮೊದಲಿಗೆ
ಯಾವ ದಿನ ತುಳಸಿ ಗಿಡಕ್ಕೆ ನೀರು ಹಾಕಬಾರದು? ಭಾನುವಾರ ದಿನ ಯಾವುದೇ ಕಾರಣಕ್ಕೂ ನೀರು ಹಾಕಬಾರದು. ತುಳಸಿ ಗಿಡವನ್ನು ಸಹ ಮುಟ್ಟಬಾರದು. ಇದು ಬಹಳ ನಿಷಿದ್ಧವಾದಂಥ ಎಚ್ಚರಿಕೆಯ ಗಂಟೆ ಅಂತ ನಾನು ಹೇಳ್ತೀನಿ ನಿಮಗೆ. ಮತ್ತು ತುಳಸಿ ಎಲೆಯನ್ನು, ತುಳಸಿ ಗಿಡವನ್ನು ಮುರಿಬಾರ್ದು, ಕಿತ್ತಬಾರ್ದು ಅಂತಂದರೆ ದ್ವಾದಶಿ ದಿನದಂದು ಯಾವುದೇ ಕಾರಣಕ್ಕೂ ಗಿಡವನ್ನು ಟಚ್ ಮಾಡುವಂಥದ್ದು, ಕಿತ್ತುವಂಥದ್ದು ಇವೆರಡೂ ಮಾಡಬಾರ್ದು. ಹಾಗೆ ಭಾನುವಾರ ದಿನ ಕಿತ್ತುವಂಥದ್ದು ಮಾಡಬಾರ್ದು, ನೀರು ಕೂಡ ಹಾಕಬಾರ್ದು ಯಾವುದೇ ಕಾರಣಕ್ಕೂ. ಇವೆರಡು ದಿನಗಳ ಎಚ್ಚರಿಕೆಯಿಂದ ನೀವು ನೋಡಿಕೊಳ್ಳಿ, ಎಚ್ಚರಿಕೆಯಿಂದ ಪಾಲನೆ ಮಾಡಿ ಅಷ್ಟೆ. ಈಗ ನೆಕ್ಸ್ಟು ಒಂದು ತಂತ್ರವಿದ್ಯೆಯನ್ನು ನಿಮಗೆ ಹೇಳಿಕೊಡ್ತೀನಿ. ಆ ತಂತ್ರವಿದ್ಯೆ ಸೋಮವಾರ ದಿನದಂದು ಮಾಡಬಹುದು, ಇಲ್ಲದೇ ಇದ್ದರೆ ಶುಕ್ರವಾರ ದಿನದಂದು ಮಾಡಬಹುದು. ಈಗ ಸೋಮವಾರ ನೀವು ಪ್ರಾರಂಭ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಪ್ರತಿ ಸೋಮವಾರ ದಿನ ಇದನ್ನು ಮಾಡುವಂಥದ್ದು ರೂಢಿ ಮಾಡ್ಕೋಬೇಕು. ಶುಕ್ರವಾರ ದಿನ ನೀವು ಪ್ರಾರಂಭ ಮಾಡ್ತೀರಿ ಅಂದರೆ ಪ್ರತಿ ಶುಕ್ರವಾರ ದಿನದಂದು ಇದನ್ನು ಮಾಡಬೇಕು. ಆ ಶುಕ್ರವಾರ ದಿನದಂದು ದ್ವಾದಶಿ ಏನಾದರೂ ಬಂದಿದೆ, ಸೋಮವಾರ ದಿನದಂದು ದ್ವಾದಶಿ ಬಂದಿದೆ ಅಂದರೆ ಅವತ್ತಿನ ದಿನ ಬಿಟ್ಟು ನೆಕ್ಸ್ಟ್ ಶುಕ್ರವಾರ ದಿನ ನೀವು ಮಾಡಬಹುದು ಆ ತಂತ್ರವಿದ್ಯೆಯನ್ನು. ಹೇಗೆ ಮಾಡಬೇಕು ಅಂಥದ್ದನ್ನು ನಾನು ಹೇಳ್ತೀನಿ. ನೀವು ಡಿಸೈಡ್ ಮಾಡಬೇಕು ಫಸ್ಟು. ಈಗ ಎಲೆಯನ್ನು ನೀವು ಪರ್ಸಲ್ಲಿ ಇಟ್ಕೊಳ್ತೀರೋ, ಬೀರಲ್ಲಿ ಇಡ್ತೀರಿ. ಬೀರಲ್ಲಿ ಇಡುವುದಾದರೆ ನೀವು ಹಣ ಇಡುವಂಥ ಜಾಗ, ಒಡವೆ ಇಡುವಂಥ ಜಾಗದಲ್ಲಿ ಒಂದು ಎಲೆ ಇರಬೇಕು. ನಿಮ್ಮ ಪರ್ಸಲ್ಲಿ ಇಡುವುದಕ್ಕೆ ನಿಮ್ಮ ಒಂದು ಎಲೆ ಇರಬೇಕು. ನಮಗೆ ಪರ್ಸಲ್ಲಿ ಮಾತ್ರ ಇಟ್ಕೊಳ್ತೀನಿ, ಬೀರಲ್ಲಿ ಇಡುವುದಿಲ್ಲ, ಆಫೀಸ್ ಇದೆ, ಆಫೀಸಲ್ಲಿದ್ದರೂ ಕೂಡ ಅಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ನೀವು ಮನೆಯಲ್ಲಿ ಬೀರಲ್ಲಿ ಇಡುವುದಕ್ಕಾಗಿ ಒಂದು ಎಲೆ, ಪರ್ಸಲ್ಲಿ ಇಡುವುದಕ್ಕಾಗಿ ಒಂದು ಎಲೆ, ಆಫೀಸಲ್ಲಿ ಇಡುವುದಕ್ಕಾಗಿ ಒಂದು ಎಲೆ, ಅಲ್ಲಿ ಕೂಡ ಹಣಗಳು ಇಡ್ತೀರಿ, ಅಂಗಡಿ ಇರುತ್ತೆ, ಏನೋ ಇರುತ್ತೆ ನಿಮ್ಮ ವ್ಯಾವಹಾರಿಕವಾಗಿ. 3 ಎಲೆಗಳನ್ನು ತೊಗೋಬೇಕಾಗುತ್ತೆ. ಇಲ್ಲ ನಾನು ಬೇರೆ ಕಡೆ ಜಾಬ್ ಮಾಡ್ತೀನಿ, ಮನೆಯಲ್ಲಿ ಕೂಡ ಇಡೋದಿಲ್ಲ, ಅವಕಾಶ ಇಲ್ಲ ಅನ್ನೋದು ಒಂದು ಎಲೆ ತೊಗೊಳ್ಳಿ. ಇದರಲ್ಲಿ ಕನ್ಫ್ಯೂಸ್ ಬೇಡ. ಇಷ್ಟೇ, ಕನ್ಫ್ಯೂಸ್ ಏನಿಲ್ಲ ತಾನೇ. ಹಾಗೆ ಮುಂದಕ್ಕೆ ಹೋಗೋಣ. ಈ ಗಂಧದ ಚಕ್ಕೆ ಶುದ್ಧವಾಗಿರಬೇಕು. ಇದಕ್ಕೆ ಶ್ರೀಗಂಧ ಅಂತಂದರೆ, ಶ್ರೀ ಅಂದರೆ ಲಕ್ಷ್ಮಿ, ವೈಟ್ ಸ್ಯಾಂಡಲ್ ಅಂತ ಕರೀತಾರೆ ಇದಕ್ಕೆ. ಶುದ್ಧವಾಗಿರುವಂಥ ಗಂಧದ ಚಕ್ಕೆ ಆಗಬೇಕು. ಅಶುದ್ಧವಾಗಿರೋದು ಎಷ್ಟೋ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ, ಅಲ್ಲಿ ಸಿಗುತ್ತೆ, ಎಲ್ಲಿದ್ದಕ್ಕೆ ಸಿಗುತ್ತೆ. ಆದರೆ ಶುದ್ಧತೆ ಇರುವಂಥದ್ದನ್ನು ಮಾತ್ರ ಬಳಸಬೇಕು ನೀವು. ಈಗ ನಿಮಗೆ ಸಿಗೋದಾದರೆ ಎಲ್ಲಿ ಸಿಗುತ್ತೆ ಅಂತಂದರೆ, ಮೈಸೂರು ಸ್ಯಾಂಡಲ್ ಸೋಪ್ ಔಟ್ಲೈಟ್ ಶಾಪ್ ಇದೆಯಲ್ಲ, ಅಲ್ಲಿ ಕೇಳಿ. ನಾನು ಕೂಡ ಅಲ್ಲೇ ತೊಗೊಂಡಿರುವಂಥದ್ದು. ಇದು ದಪ್ಪ ಇತ್ತು, ಇಷ್ಟು ಸೌದು ಹೋಗಿದೆ, ಒಂದು ಸ್ವಲ್ಪ ಒಂದು ಭಾಗಕ್ಕೆ, ಒಂದು ಭಾಗ ಹಾಗೆ ಇದೆ. ಅಲ್ಲಿ ನಾನು ಹೇಳಿದೆ, ಅವರು ಇಂಥ ದಿನ ಬನ್ನಿ ಸಿಗುತ್ತೆ ಅಂತ ಹೇಳಿದರು. ಅದಕ್ಕೆ ಅಡ್ವಾನ್ಸ್ ಏನು ತೊಗೊಳ್ಳೋದಿಲ್ಲ. ಅಂಥ ದಿನ ನೀವು ಹೋಗಿ ಇದನ್ನು ಬೈ ಮಾಡ್ಬೋದು. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ನಿಮಗೆ ಇಷ್ಟ ಇದ್ದರೆ ಎಷ್ಟು ನಾನು ನೋಡಿ ಈಗ ಇದನ್ನು ಬಳಸಿದ್ದೀನಿ. ರೌಂಡು ಒಂದು ಈ ರೌಂಡ್ ಈ ಸರೌಂಡಿಂಗ್ ಇತ್ತು. ಈಗ ಇಲ್ಲಿಗೆ ದಿನಾಲು ಬಳಸೋದ್ರಿಂದ ನನಗೆ ಹಣೆಗೆ ಹಚ್ಚುವಂಥದ್ದು, ತಿಲಕದ ರೂಪದಲ್ಲಿ ಯಾವ ರೂಪದಲ್ಲಿ ಹಚ್ಕೊಳ್ಳೋದ್ರಿಂದ ನಾನು 2011 ತೊಗೊಂಡಿದ್ದೆ ನಾನು. ಇಷ್ಟು ದಪ್ಪವಾಗಿ ಇನ್ನೂ ಹಾಗೆ ಇದೆ, ಬೇಗ ಸವಿಯೋದಿಲ್ಲ. ನಾನು ಕೊಟ್ಟಿರೋದು ಆಗ 1,500 1,500 ಕೊಟ್ಟು ನಾನು ತೊಗೊಂಡಿದ್ದೆ. ಇದನ್ನು ನಿಮ್ಮ ಅನುಕೂಲಕ್ಕೆ ತಗೊಳ್ಳಿ, ತೊಂದರೆ ಇಲ್ಲ. ಈ ಗಂಧದ ಚಕ್ಕೆ ಸಿಗೋದಿಲ್ಲ ಅನ್ನುವಂಥವ್ರು ಈಗ 5 ರೂಪೀಸ್ ಅಂತ ಇರುತ್ತಲ್ಲ, ಆ ಕಡೆ ನೀವು ಗಂಧವನ್ನು ಅಂಟಿಸಬಾರ್ದು. ಈಗ 3 ಹುಲಿಗಳ ಚಿತ್ರವನ್ನು ಕಾಣ್ತಾ ಇರುತ್ತೆ ನಿಮಗೆ. ಇದು 4 ಹಿಂದೆ ಇರುತ್ತೆ, ಅದು ಕಾಣಿಸೋದಿಲ್ಲ. ಇದು 4 ಇದೆ ಸ್ವಾಮಿ, 3 ಅಂತ ಹೇಳಿದೆ ಅಂತ ಕೆಲವರು ಕಾಮೆಂಟ್ ಹಾಕ್ಬಿಡ್ತಾರೆ. ಅದಕ್ಕಾಗಿ ಈ 3 ಈ ಥರ ಕಾಣಿಸ್ತದೆ. ಆ ಭಾಗಕ್ಕೆ ನೀವು ಶ್ರೀಗಂಧವನ್ನು, ತೇಯ್ದಿರುವಂಥ ಶ್ರೀಗಂಧವನ್ನು ಈ ಕಾಯಿನಿಗೆ ಅಂಟಿಸಬೇಕು. ಅಂಟಿಸಿದ ನಂತರ ತುಳಸಿ ಎಲೆಗೂ ಕೂಡ ಈ ಗಂಧವನ್ನು ಅಂಟಿಸಿ ಮೇಲ್ಮುಖವಾಗಿ, ಎಲೆ ಮೇಲ್ಮುಖವಾಗಿ ಈ ರೀತಿ ಅಂಟಿಸಿರ್ತೀರಿ. ಈ ಭಾಗಕ್ಕೆ ಇದನ್ನು ಮೇಲೆ ಇಟ್ಟು, ಈ ಕೈಯಲ್ಲಿ 3 ಇದ್ದರೆ ಕೂಡ ಒಂದ್ರ ಮೇಲೆ ಒಂದು ಇಟ್ಟು, ಒಂದು ಕೈಯಲ್ಲಿ ಈ ಥರ ಇಟ್ಕೊಂಡು ಶ್ರೀಂ 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 ಅಂತೇಳಿ ಒಂದು 5 ನಿಮಿಷಗಳ ಕಾಲ ಇದು ಕಂಟಿನ್ಯೂ ಆಗಿ ನಿಧಾನಕ್ಕೆ ಬೇಕಾದ್ರೆ ಹೇಳ್ಬೋದು. ಓಂ ಶ್ರೀಂ ಅಂತ ಈ ರೀತಿ ಹೇಳ್ಬೋದು. ಓಂ ಶ್ರೀಂ ಅಂತ ಹೇಳ್ಬೋದು. ಬರೀ ಶ್ರೀಂ ಶ್ರೀಂ ಅಂತ ಹೇಳ್ಬೋದು. ಶ್ರೀಂ
ಶ್ರೀಂ ಈ ರೀತಿ ಹೇಳ್ಬೋದು. ಶ್ರೀಂ 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 ಅಂಥೇಳಿ ಹೇಳ್ಬೋದು, ತೊಂದರೆ ಏನಿಲ್ಲ. ಮೊದಲು ನಾನು ಮತ್ತೊಮ್ಮೆ ಇನ್ನೊಮ್ಮೆ ಹೇಳ್ತೀನಿ. ಒಂದು ನಿಮ್ಮ ಪರ್ಸಲ್ಲಿಡೋದಕ್ಕೆ, ಒಂದು ನಿಮ್ಮ ಹಣ ಇಡುವಂಥ ಮನೆಯಲ್ಲಿ ಜಾಗಕ್ಕೆ, ಒಡವೆಗಳು ಹಣಗಳು ಇಡುವಂಥ ಜಾಗದಲ್ಲಿ ಇಡುವುದಕ್ಕಾಗಿ, ಒಂದು ನಿಮ್ಮ ಮನೆಯಲ್ಲಿ ಯಾರಾದರೂ ಇನ್ನೊಬ್ಬರು ಪರ್ಸ್ ಬಳಸ್ತಾ ಇದ್ದಾರೆ ಅಂದರೆ ಕೂಡ ನಿಮ್ಮ ಶ್ರೀಮತಿ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು, ಅವರು ಕೂಡ ಬಳಸೋದಕ್ಕಾಗಿ, ಒಂದು ಆಫೀಸ್ ಇದೆ ಅಂದರೆ ಕೂಡ ಆಫೀಸಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ನೀವು ಎಷ್ಟು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ, ಅದಕ್ಕೆ ನನಗೇನು ಅಭ್ಯಂತರ ಏನಿಲ್ಲ. ಹುಲಿ ಇರುವಂಥ ಜಾಗಕ್ಕೆ ಏನಿದೆಯಲ್ಲ, ಚಿತ್ರಪುಟ ಕಾಣ್ತಾ ಇದೆಯಲ್ಲ, ಆ ಜಾಗಕ್ಕೆ ಗಂಧವನ್ನು ಅಂಟಿಸಬೇಕು. 5 ರೂಪೀಸ್ ಅಂತ 5 ಅಂತ ಕಾಣಿಸ್ದಲ್ಲ ಆ ಕಡೆ ಅಂಟಿಸಬಾರ್ದು. ಅದಕ್ಕೆ ಅಂಟಿಸಿದ ನಂತರ ತುಳಸಿ ಎಲೆ ತೊಗೊಂಡಿರ್ತೀರಿ ನೋಡಿ, ಅದಕ್ಕೆ ಗಂಧವನ್ನು ಅಂಟಿಸಿ ಇಲ್ಲಿ ಅಂಟಿಸಿರ್ಬೇಕು ಮೊದಲಿಗೆ. ಆನಂತರ ತುಳಸಿಗೆ ಎಲೆಗೆ ಮೇಲ್ಭಾಗಕ್ಕೆ ಇರುವಂಥ ತುಳಸಿಗೆ ಹಾಕ್ಕೊಳ್ಳಿ. ಹಚ್ಚಿದ ನಂತರ ಇದನ್ನು ಒಂದ್ರ ಮೇಲೆ ಒಂದು ಇಡೀರಿ, ಮತ್ತು ಇನ್ನೊಂದು ಅಂಟಿಸ್ಕೊಳ್ಳಿ. ಯಾರನ್ನ ಬೇಕಾದ್ರೆ ಸಹಾಯಕ್ಕೆ ಇಟ್ಕೊಳ್ಳಿ, ಬೇಕಾದರೆ ಒಂದು ಸಪ್ರೇಟ್ ಎಲ್ಲವನ್ನು ಈ ರೀತಿ ಅಂಟಿಸ್ಕೊಳ್ಳಿ, ಗಂಧವನ್ನು ಹೀಗೆ 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 ಲೈನಾಗಿ. ಹಾಗೆ ಆನಂತರ ಎಲೆ ಕೂಡ ಅಂಟಿಸಿ, ಅದರ ಮೇಲೆ ಒಂದಿಟ್ಟು ಒಂದೊಂದೊಂದೊಂದು ಈ ಥರ ಮೇಲೆ ಲೇಯರಾಗಿ ಈ ಥರ ಒಂದು ಇಟ್ಕೊಂಡು ಈ ರೀತಿ ಇಟ್ಕೊಂಡು ಶ್ರೀಂ ಶ್ರೀಂ ಅಂಥೇಳಿ 5 ನಿಮಿಷಗಳ ಕಾಲ ಇದನ್ನು ಜಪ ಮಾಡಿ. ಅದು ಎಷ್ಟು ಸಂಖ್ಯೆಗಳು ಬೇಕಾದರೂ ಬರಲಿ, ತೊಂದರೆ ಇಲ್ಲ. 5 ಎನ್ನುವಂಥದ್ದು ಪಂಚಭೂತಗಳು. ಈ ಕಾಯಿನ್ ಕೂಡ 5 ಇದೆ. ಆದರೆ ಪಂಚಭೂತಗಳ ಸಮ್ಮಿಲನದಿಂದ ನೀವು ಮಾಡ್ತಾಯಿದ್ದೀರಿ. ನಿಮ್ಮ ದೇಹ ಕೂಡ ಪಂಚಭೂತಗಳು ಒಂದು ಸೇರಿದಾಗ ಏನಾಗುತ್ತೆ, ಎಲ್ಲವೂ ಕೂಡ ಆ ಪಂಚಭೂತಗಳಿಂದ ನೀವು ಸಮ್ಮುಖದಿಂದ ನೀವು ಶ್ರೀಂ ಎನ್ನುವಂಥ ಮಂತ್ರವನ್ನು ಜಪ ಮಾಡ್ತಾ ಇದ್ದೀರಿ. ಅಂದರೆ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ತಾ ಇದ್ದೀರಿ. ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾಕಾಲ ನೆಲೆಸಲಿ ಎನ್ನುವಂಥದ್ದನ್ನು ನೀವು ಆಹ್ವಾನ ಮಾಡ್ತೀರಿ. ಶ್ರೀಂ ಅಂದರೆ ಲಕ್ಷ್ಮಿ. ಇದನ್ನು ಯಾವ ದಿನ ಮಾಡಬೇಕಂತ ಹೇಳಿದೆ, ನೆನಪಿದೆಯಾ? ನೆನಪಿಲ್ಲ, ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಸೋಮವಾರ ದಿನ, ಇಲ್ಲದಿದ್ದರೆ ಶುಕ್ರವಾರ ದಿನ, ಯಾವತ್ತಾದರೂ ಮಾಡಿ. ಪ್ರತಿ ವಾರ ಕೂಡ ನೀವು ಇದನ್ನು ಕಾಯಿನ ಬದಲು ಮಾಡೋದು ಬೇಡ. ಅದೇ ಕಾಯಿನಿಗೆ ಒಂದು ಸ್ವಲ್ಪ ನೀರಲ್ಲಿ ತೊಳೆದು ಆ ಎಲೆ ಏನು ಇರುತ್ತಲ್ಲ, ಒಣಗಿರುತ್ತೆ, ಅದನ್ನು ಎಲೆಯನ್ನು ನಿಮ್ಮ ತುಳಸಿ ಗಿಡಕ್ಕೆ ವಿಸರ್ಜನೆ ಮಾಡ್ಬೋದು. ಯಾವ ಗಿಡದ ಕೆಳಗಡೆ ನಿಮ್ಮ ಪಾಟಲ್ಲಿರುವಂಥ ಗಿಡಕ್ಕೆ ಯಾವ ಗಿಡಕ್ಕೆ ಬೇಕಾದ್ರೆ ಹಾಕ್ಬೋದು, ತೊಂದರೆ ಏನೂ ಇಲ್ಲ. ಮತ್ತೆ ಹೊಸದಾಗಿರುವಂಥದ್ದನ್ನು ತೊಗೋಬೇಕು. ಮತ್ತು ಹಾಗೆ ಸೋಮವಾರ ದಿನ ಏನಾದರೂ ನಿಮಗೆ ದ್ವಾದಶಿ ಬಂದರೆ ಅವತ್ತಿನ ದಿನ ಮಾಡಬೇಡಿ, ನೆಕ್ಸ್ಟ್ ವಾರ ಮಾಡಿಕೊಳ್ಳಿ, ತೊಂದರೆ ಇಲ್ಲ. ಅದೇ ಶುಕ್ರವಾರ ದಿನ ದ್ವಾದಶಿ ಏನಾದರೂ ಬಂತು ಅಂತಂದರೆ ಅಂದಿನ ದಿನ ಕೂಡ ನೀವು ತುಳಸಿ ಎಲೆಯನ್ನು ಕಿತ್ತಬೇಡಿ, ಯಾವುದೇ ಕಾರಣಕ್ಕೂ. 2 ದಿನ ಕಿತ್ತಬಾರ್ದು. ದ್ವಾದಶಿ ದಿನ ಯಾವತ್ತೂ ಕಿತ್ತಬಾರದು. ಶುಕ್ರವಾರ ಸೋಮವಾರ ಏನಾದರೂ ಬಂದರೆ ನೆಕ್ಸ್ಟ್ ವಾರ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ವ್ಯಥೆ ಪಡುವಂಥದ್ದು ಬೇಕಾಗಿಲ್ಲ. ನಾವು ಮತ್ತೆ ಬೀರಲ್ಲಿಟ್ಟಿದ್ರು ಕೂಡ ಆ ಎಲೆಯನ್ನು ಮತ್ತು ಕಾಯಿನನ್ನು ತೊಗೋಬೇಕು. ಎಲೆಯನ್ನು ವಿಸರ್ಜನೆ ಮಾಡಬೇಕು ಗಿಡಕ್ಕೆ. ಕಾಯಿನ ಮಾತ್ರ ಒಂದು ಸ್ವಲ್ಪ ನೀರು ತೊಳೆದು ಅದನ್ನು ಮತ್ತೆ ಯಥಾವತ್ತಾಗಿ ಈ ರೀತಿ ತಂತ್ರವಿದ್ಯೆಗಳನ್ನು ತಂತ್ರ ರೂಪದಲ್ಲಿ ದಿನ ಮಾಡ್ತಾ ಹೋಗಿ. ಇದು ಎಷ್ಟು ದಿನ ಮಾಡಬೇಕು ಅಂತ ಕೆಲವೊಬ್ಬರಿಗೆ ಹೇಳಿಬಿಡುತ್ತದೆ. ದಿನಗಳಲ್ಲಿ ಆಗೋದಿಲ್ಲ. ಸತತವಾಗಿ ನೀವು ಮಾಡ್ತಾ ಹೋಗಿ, ವಾರಕ್ಕೊಮ್ಮೆ ಸತತವಾಗಿ ಮಾಡಿ, ಏನೂ ಅಭ್ಯಂತರ ಇಲ್ಲ. ಇದರಲ್ಲಿ ಖರ್ಚು ಇಲ್ಲ. ಸುಮ್ಮನೆ ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ 10 ನಿಮಿಷ ಸ್ಪೆಂಡ್ ಮಾಡಿ. ನಮಸ್ಕಾರ ಆತ್ಮೀಯರೇ. ಪ್ರತಿ ತಿಂಗಳು 4ನೇ ಶನಿವಾರದಂದು ನಮ್ಮ ಮುದ್ರಾ ಶಿಬಿರ ನಡೀತದೆ ನಿಮಗಾಗಿ. ಅಂದಿನ ದಿನ ಮುದ್ರೆಗಳೂ ಅಷ್ಟೇ ಅಲ್ಲದೆ ತಂತ್ರವಿದ್ಯೆಗಳನ್ನು ಕೂಡ ಹೇಳುವಂಥದ್ದು, ಜೀವನಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಧಾರೆಗಳನ್ನು ಕೂಡ ಹೇಳುವಂಥದ್ದು, ನಿಮಗೆ ಸೋಲಾದಾಗ ಯಾವ ರೀತಿ ಮೇಲೆ ಬರಬೇಕು ಎನ್ನುವಂಥ ಆತ್ಮಸ್ಥೈರ್ಯ ಬರುವಂಥ ವಿಚಾರಗಳನ್ನು ಕೂಡ ಅಂದಿನ ದಿನ ಹೇಳುವಂಥದ್ದು. ವಿಶೇಷವಾಗಿ ಅಂದಿನ ದಿನದಲ್ಲಿ ಕುಬೇರ ಮುದ್ರೆಯನ್ನು ಆಕ್ಟಿವ್ ಮಾಡಿಕೊಳ್ಳುವಂಥ ವಿಧಾನ ಹೇಗೆ ಅನ್ನುವಂಥದ್ದು ಹೇಳಿಕೊಡುವಂಥದ್ದು, ಕುಬೇರ ಮುದ್ರೆಯಲ್ಲಿ ಯಾವ ರೀತಿ ಮಂತ್ರವನ್ನು ಜಪ ಮಾಡಬೇಕು ಅಂತ ಹೇಳಿಕೊಡುವಂಥದ್ದು ಅಂದಿನ ದಿನ ನಡೆಯುತ್ತೆ. ಯಾರೂ ಕೂಡ ಇದನ್ನು ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡಿಕೊಂಡ್ರೆ ನೀವು ಕೆಟ್ಟರಿ ಅಂತ. ಇದನ್ನು ಎಂದೂ ಕೂಡ ಈ ತಿಂಗಳು ಆಗಿಲ್ಲ ಅಂದರೂ ಕೂಡ ಬರುವ ತಿಂಗಳಾದರೂ ನೀವು ಪ್ರಯತ್ನಪಟ್ಟು ಇಲ್ಲಿ ನೇರವಾಗಿ ಬರುವಂಥದ್ದನ್ನು ಮಾಡಿ. ಆಗ ನಿಮಗೆ ಉತ್ತಮವಾದಂಥ ಮಾರ್ಗದರ್ಶನ ನಿಮ್ಮ ಜೀವನಕ್ಕೆ ಸಿಗುತ್ತೆ. ಮಾರ್ಗದರ್ಶನ ಅತ್ಯಂತ ಅವಶ್ಯ. ಮಾರ್ಗದರ್ಶನ ಇಲ್ಲದೆ ಇದ್ದರೆ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ನಿಂತ್ಕೊಂಡು ನಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಂಡ್ಬಿಡ್ತೀವಿ, ಹೌದಲ್ವೇ? ಅಂಥ ಅವಕಾಶ ಎಂದೂ ಕೂಡ ತಗೊಳ್ಳದೆ ನಿಮ್ಮನ್ನು ನೀವು ಉತ್ತಮವಾದ ವ್ಯಕ್ತಿಯನ್ನಾಗಿ ಮಾಡ್ಕೋಬೇಕು. ನಿಮ್ಮ ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂದರೆ ಆ ಶಿಬಿರದಲ್ಲಿ ತಪ್ಪದೆ ಭಾಗವಹಿಸಿ. ಈ ಮುದ್ರಾ ಶಿಬಿರ
3 ವರ್ಷಗಳಿಂದ ಸತತವಾಗಿ ನಡೀತಾ ಇದ್ದಾರೆ. ಅದರ ಎಲ್ಲ ರೀತಿಯ ಲಾಭಗಳನ್ನು ಪಡೆದಿರುವಂಥದ್ದು ಅಪಾರವಾದ ಸಂಖ್ಯೆಯಲ್ಲಿದ್ದಾರೆ. ನೀವು ಮತ್ತೆ ಬರ್ತಿರಲ್ವ ಮುದ್ರಾ ಶಿಬಿರದಲ್ಲಿ ಮತ್ತೆ ಸಿಗೋಣವೇ? ಸಹಜವಾಗಿ ಎಲ್ಲರೂ ಪೂಜೆ ಮಾಡುವ ಸ್ಥಿತಿಯಲ್ಲಿರ್ತಾರೆ. ಪೂಜೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಇದನ್ನು ಸ್ವಲ್ಪ ಅಭ್ಯಾಸದ ರೂಪದಲ್ಲಿ ತೊಡಗಿಸಿಕೊಳ್ಳಿ. ಆಗ ನಿಮಗೆ ಈ ಥರ ಹೊಸ ಹೊಸ ವಿಚಾರಗಳನ್ನು ನೀವು ಕಲಿತಾಗ ನಿಮ್ಮ ಬ್ರೈನ್ ಕೂಡ ಆಕ್ಟಿವ್ ಆಗುತ್ತೆ, ನಿಮ್ಮ ನೆನಪಿನ ಶಕ್ತಿ ಕೂಡ ವೃದ್ಧಿ ಆಗುತ್ತೆ. ಹಾಗೆ ಆರ್ಥಿಕದಲ್ಲಿ ಹೆಚ್ಚು ಕಮ್ಮಿ ಇದ್ದರೂ ಕೂಡ ಅದು ಕೂಡ ಬದಲಾವಣೆಗಳ ರೂಪುರೇಷೆಗಳನ್ನು ಪಡ್ಕೊಳ್ಳುತ್ತೆ. ನಿಮಗೆ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಬೇರೆ ಬೇರೆ ವಿಚಾರಗಳನ್ನು ನೀವು ಕಲಿಸ್ತಾ ಬರಬೇಕು. ನಿಮ್ಮ ತಲೆಯ ಭಾಗಕ್ಕೆ, ಬ್ರೈನ್ ಎನ್ನುವಂಥ ಮಜಲ್ಸ್ಗೆ ವಿಧ ವಿಧವಾದ ಡಿಫ್ರೆಂಟ್ ಆಗಿರುವಂಥ ಹ್ಯಾಂಗಲಲ್ಲಿ ನಾವು ಪ್ರಯತ್ನ 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 ಎನ್ನುವಂಥದ್ದು ನಿರಂತರ ನಡಿಬೇಕು. ಹೊರತಾಗಿ ಇವತ್ತು ಮಾಡಿ ನಾಳೆ ಸ್ಟಾಪ್ ಮಾಡಿದ್ರೆ ಅದು ಏನಾಗುತ್ತೆ, ಅದು ಕಾರ್ಯ ನೆರವೇರುವುದಿಲ್ಲ. ಈಗ ಒಂದಿನ ನೀವು ಊಟ ಮಾಡ್ತೀರಿ, ಅದು ಸಾಕಾ? ಆಗೋದಿಲ್ಲ ತಾನೆ. ದಿನಾಲೂ ಹೇಗೆ ಊಟ ಮಾಡ್ತೀರಿ, ಇದನ್ನು ಕೂಡ ಹಾಗೆ ಮಾಡಬೇಕು. ದಿನಾಲೂ ಹೇಗೆ ಕೆಲಸಗಳನ್ನು ಮಾಡ್ತೀರಿ, ಇದು ಕೂಡ ಅದೇ ರೀತಿ. ಒಂದು ಸಲ 10ರ ಜೊತೆ 11, ನಿಮ್ಮಲ್ಲಿ 10 ಇದೆ, 1 ಸೇರಿದರೆ ಮಾತ್ರ 11 ಆಗುತ್ತೆ ಅಲ್ವೇ? 11 1 ಸೇರಿಸಿಲ್ಲ ಅಂದರೆ 11 ಎಂದೂ ಆಗೋಕ್ಕಾಗೋದಿಲ್ಲ. ಅಂದರೆ 10 ನಿಮ್ಮಲ್ಲಿದೆ ಅಂದರೆ ಈ ಥರ ವಿಚಾರಗಳು, ಮಂತ್ರಗಳು, ಯಂತ್ರಗಳು, ತಂತ್ರಗಳು, ಇದನ್ನು ಒಂದೊಂದಾಗಿ ಸೇರಿಸ್ತಾ ಹೋದಷ್ಟು ಅಪಾರವಾದ ಸಂಖ್ಯೆಯಲ್ಲಿ ನಿಮ್ಮಲ್ಲಿ ಬೆಳವಣಿಗೆ ಆಗುತ್ತೆ. ಬೆಳವಣಿಗೆ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ, ಅದು ಬೆಳವಣಿಗೆ ಆಗುವಂಥದ್ದು ಶತಸಿದ್ಧ. ಆದರೆ ನೀವು ಭಕ್ತಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. 1 ದಿನ ಮಾಡಿ, 1 ವಾರ ಮಾಡಿ, 1 ತಿಂಗಳು ಮಾಡಿದ್ರೆ ಅದು ಎಂದೂ ಕೂಡ ನೆರವೇರುವುದಿಲ್ಲ. ಈಗ ನೀವು ಊಟ ಮಾಡಿದಂಗೆ ಅಷ್ಟೇ. ಇವತ್ತಿನದು ಇವತ್ತಿಗೆ ಮುಗೀತು, ನಾಳೆ ಮತ್ತೆ ಬೇಕು. ಹಾಗೆ ನೀವು ಮಾಡಲೇಬೇಕು. ಇಂದು ಮಾಡಿದ್ದು ಇಂದಿಗೆ, ನಾಳೆ ಮಾಡಿದ್ದು ನಾಳೆಗೆ. ಯಾವತ್ತು ಮಾಡ್ತೀನಿ ಅವತ್ತಿನ ಪ್ರತಿಫಲ ಅವತ್ತವತ್ತೇ ಸಿಗುತ್ತೆ. ಈ ಥರ ವಿಚಾರಗಳನ್ನು ನಿರಂತರವಾಗಿ ಮಾಡ್ತಾ ಹೋಗುವಂಥದ್ದನ್ನು ಬೆಳೆಸ್ಕೊಳ್ಳಿ. ಈಗಾಗಲೇ ಅಗ್ನಿಹೋತ್ರವನ್ನು ಎಷ್ಟೋ ಜನಗಳು ಮಾಡ್ತಾ ಇದ್ದೀರಿ, ತುಂಬ ಸಂತೋಷ. ಮಧ್ಯದಲ್ಲಿ ಏನಾದರೂ ನಿಲ್ಲಿಸಿದರೆ ಅವರು ಕೂಡ ಇಂದಿನಿಂದ ಮುಂದುವರಿಸುವಂಥದ್ದನ್ನು ಮಾಡಿ ಬಹಳ ಉತ್ತಮವಾದಂಥ ಮಹಾಯಜ್ಞಗಳಲ್ಲಿ ಮಹಾಯಜ್ಞ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಇದರ ಜೊತೆಯಲ್ಲಿ ಅದು ಕೂಡ ನೆನಪಾಯಿತು, ಹಾಗೆ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ಇಂಥ ಒಳ್ಳೆಯ ಸಂಗತಿಗಳನ್ನು, ಒಳ್ಳೆಯ ವಿಚಾರಗಳನ್ನು ಚಾಚು ತಪ್ಪದೆ ನಿರಂತರವಾಗಿ ಮಾಡ್ತಾ ಹೋಗಿ ನಿಮಗೆ ಅತ್ಯಂತ ಅಭಿವೃದ್ಧಿ, ನಿಮಗೆ ಕಟ್ಟಿಟ್ಟ ಬುತ್ತಿ, ನೀವು ಮಾಡಿದಂಥ ಕೆಲಸ ನಿಮಗೆ ಸಿಗುತ್ತೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ಅನುಮಾನ ಪಡುವಂಥದ್ದು ಬೇಡ. ಪ್ರಕೃತಿ ಹಾಗೆ, ಒಂದು ಧಾನ್ಯವನ್ನು ನೀವು ಭೂಮಿಯಲ್ಲಿ ಹಾಕ್ತೀರಿ, ಅದು ಸಾವಿರಾರು ಧಾನ್ಯಗಳನ್ನು ಕೊಡುತ್ತೆ ಅಲ್ವೇ? ಪ್ರಕೃತಿ ಹಾಗೆ, ನಿಮ್ಮ ಕಾಡಿ ನೀವು ಮಾಡ್ತಾ ಹೋಗಿ ಅದ್ರ ಪಾಡಿಗೆ ಅದು ಕೊಡ್ತಾ ಬರುತ್ತೆ. ಅದನ್ನು ತೊಗೊಳ್ತಾ ಬನ್ನಿ, ಸುಖವಾಗಿರಿ, ಎಂಜಾಯ್ ಮಾಡ್ತಾಯಿರಿ ನಿಮ್ಮ ಲೈಫ್ನ. ನೀವು ಬಂದಿರೋದು ಭೂಮಿಗೆ ಯಾಕೆ ಅಂತ ಗೊತ್ತಾ? ಗೊತ್ತಿಲ್ಲ. ಕೆಲವೊಬ್ರು ಹೇಳಿಬಿಡ್ತಾರೆ, ಕರ್ಮ ತೀರಿಸೋದಕ್ಕೆ ಬಂದೀನಿ, ಯಾವುದೋ ಒಂದು ಏನೋ ಪ್ರಾರಬ್ಧ. ಅದಲ್ಲ, ಪ್ರಾರಬ್ಧ ಕರ್ಮಗಳು ಎಲ್ಲವನ್ನು ಮುಗಿಸಿ ಆಗಿದೆ. ಅದಕ್ಕೆ ಹೇಳಿದರೆ ದಾಸರು, ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿ ಉಚ್ಚಪ್ಪಗಳಿರೋ ಅಂತ ಹೇಳಿದರು. ಆದರೆ ನಾವು ಏನು ಮಾಡ್ತಾಯಿದ್ವಿ? ಕಷ್ಟವನ್ನು ಅನುಭವಿಸ್ತಾ ಇದ್ವಿ. ನಾವು ಬಂದಿರೋದು ಭೂಮಿಗೆ ಸುಖ ಪಡೋದಕ್ಕಾಗಿ, ಕಷ್ಟಪಡೋದಕ್ಕಾಗಿ ಅಲ್ಲ. ಸುಖವಾಗಿರಬೇಕು, ಸಂತೋಷವಾಗಿರಬೇಕು. ಕೊನೆಯಲ್ಲಿ ನಾನು ಹೇಳೋದು ಅದನ್ನೇ ಪ್ರತಿ ವಿಡಿಯೋದಲ್ಲಿ ಕೂಡ. ಸುಖವಾಗಿರಿ, ಸಂತೋಷವಾಗಿರಿ, ನೆಮ್ಮದಿಯಾಗಿರಿ, ನಗುತ್ತಾ ಇರಿ. ನಗುವುದಕ್ಕೆ ಯಾವುದೇ ಕಾರಣಕ್ಕೂ ಇದು ಮಾಡಬೇಡಿ ಅಂತ ನಾನು ಯಾಕೆ ಹೇಳ್ತೀನಿ ಹೇಳಿ? ನಗು ಬಹಳ ಅತ್ಯಂತ ಅದ್ಭುತ. ಸಂತೋಷ ಕೂಡ ಅಷ್ಟೇ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕಾಡಬೇಕು. ನಿಮ್ಮ ಮನಸ್ಸಲ್ಲಿ, ದೇಹದಲ್ಲಿ ಎಲ್ಲ ಕಡೆ ತುಳುಕಬೇಕು, ತುಂಬಿ ತುಳುಕಾಡ್ತಾ ಇರಬೇಕು ಸಂತೋಷ ಎನ್ನುವಂಥದ್ದು. ಸಂತೋಷ ಪಡೋದಕ್ಕಾಗಿ ಬಂದಿರುವಂಥದ್ದು, ಖುಷಿ ಪಡುವುದಕ್ಕಾಗಿ ನಾವು ಬಂದಿರುವಂಥದ್ದು. ಖುಷಿಪಟ್ಟು ಏನಾದರೂ ಒಂದು ಸಮಾಜಕ್ಕೆ ನಮ್ಮ ಸೇವೆಗಳನ್ನು ಸಲ್ಲಿಸುವಂಥದ್ದನ್ನು ನಾವು ಮಾಡಬೇಕು. ಆಗ ನಾವು ಭೂಮಿಗೆ ಬಂದದ್ದಕ್ಕಾಗಿ, ಮಾನವ ಜನ್ಮ ಪಡ್ಕೊಂಡಿದ್ದಕ್ಕಾಗಿ ಒಂದು ಸಾರ್ಥಕತೆ ಆಗುತ್ತೆ. ಬಂದ ಪುಟ್ಟ ಹೋದ ಪುಟ್ಟ ಆಗುತ್ತೆ ಇಲ್ಲದಿದ್ದರೆ. ಅದಕ್ಕೆ ಎಂದೂ ಕೂಡ ಅವಕಾಶ ಕೊಡಬೇಡಿ. ಈಗ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣವೇ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು
ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.